ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ. ಸೊ ಸ್ಟೇ ಹೆಲ್ದಿ, ಸ್ಟೇ ಸೇಫ್ಟಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋ ಅಂದರೆ ಕಂಪ್ಲೀಟಾಗಿ ಎಲ್ಲ ಒಂದು ಜನರಿಗೂ ಕೂಡ ಅನ್ವಯವಾಗುವಂಥದ್ದು. ಸೊ ಆಧಾರ್ ಕಾರ್ಡ್ ನಿಮ್ಮೆಲ್ಲರ ಜೀವನದಲ್ಲಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ದಾಖಲಾತಿ ಅಂತ ಹೇಳ್ಬೋದು. ಸೊ ಆಧಾರ್ ಕಾರ್ಡ್ ಪಡೆಯಲು ಈಗ ಹೊಸ ನಿಯಮಗಳು ಇಲ್ಲಿದೆ. ಸೊ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಸೊ ಹೊಸ ನಿಯಮಗಳೇನು, ಈ ಒಂದು ಆಧಾರ್ ಕಾರ್ಡ್ನ ಪಡೆಯಲು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತೀನಿ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಆಧಾರ್ ನೋಂದಣಿ ಮತ್ತು ನವೀಕರಣ ಪ್ರಕ್ರಿಯೆಗೆ ಹೊಸ ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸಿದೆ. ಈ ಬದಲಾವಣೆಗಳು ಆಧಾರ್ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿವೆ. ನೈಜ ಸಮಯದ ದಾಖಲೆ ಪರಿಶೀಲನೆ, ಆನ್ಲೈನ್ ಡೇಟಾಬೇಸ್ಗಳೊಂದಿಗೆ ಸಂಯೋಜನೆ ಮತ್ತು ಕಟ್ಟುನಿಟ್ಟಾದ ಪರಿಶೀಲನಾ ಕ್ರಮಗಳನ್ನು ಈಗ ಅನುಸರಿಸಲಾಗುತ್ತಿದೆ. ಭಾರತದಲ್ಲಿ 140 ಕೋಟಿಗೂ ಹೆಚ್ಚು ಜನರು ಆಧಾರ್ ಕಾರ್ಡ್ ಅನ್ನು ಬಳಸುತ್ತಿರುವುದರಿಂದ ಈ ನಿಯಮಗಳು ಎಲ್ಲರಿಗೂ ಮಹತ್ವದ್ದಾಗಿವೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಸೊ ನೀವು ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ಆಧಾರ್ ಎಂದರೇನು ಇದ್ರ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಆದರೂ ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳದೆ ಜಸ್ಟ್ ಒಂದು ಡೀಟೇಲ್ಡನ್ನು ಕೊಡ್ತೇನೆ. ಸೊ ಆಧಾರ್ ಎಂಬುದು ಭಾರತ ಸರ್ಕಾರದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೀಡುವ 12 ಅಂಕಿಯ ವೈಯಕ್ತಿಕ ಗುರುತಿನ ಸಂಖ್ಯೆ ಆಗಿದೆ. ಇದು ಭಾರತದ ಯಾವುದೇ ನಾಗರಿಕ ಅಥವಾ ನಿವಾಸಿಯ ಗುರುತು ಮತ್ತು ವಿಳಾಸದ ಪುರಾವೆಯಾಗಿದೆ. ಇದನ್ನು ಇಂಡಿಯಾ ಪೋಸ್ಟ್ ಮೂಲಕ ಪಡೆಯುವುದು ಅಥವಾ UIDAI ವೆಬ್ಸೈಟ್ನಿಂದ ಡಿಜಿಟಲ್ ಆಧಾರ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಯಾವುದೇ ವಯಸ್ಸಿನ ಅಥವಾ ಲಿಂಗದ ವ್ಯಕ್ತಿಯು ಈ ಒಂದು ನಿಯಂತ್ರಿತ ಪರಿಶೀಲನಾ ಪ್ರಕ್ರಿಯೆಯನ್ನು ಪೂರೈಸಿದರೆ ಆಧಾರನ್ನು ಪಡೆಯಬಹುದು, ಓಕೆನಾ. ಸೊ ಆಧಾರ್ನ ಪ್ರಾಮುಖ್ಯತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆಧಾರ್ ಸಂಖ್ಯೆಯು ಪ್ರತಿ ವ್ಯಕ್ತಿಗೆ ಅನನ್ಯವಾಗಿದ್ದು ಜೀವಿತಾವಧಿ ಮಾನ್ಯವಾಗಿರುತ್ತದೆ. ಇದು ಬ್ಯಾಂಕ್ ಖಾತೆ ತೆರೆಯುವುದು, ಮೊಬೈಲ್ ಸಿಮ್ ಪಡೆಯುವುದು, ಸರ್ಕಾರಿ ಯೋಜನೆಗಳ ಲಾಭ ಪಡೆಯುವುದು ಮತ್ತು ಇತರ ಸೇವೆಗಳನ್ನು ಸುಲಭಗೊಳಿಸುತ್ತದೆ. ಇದು ಡಿಜಿಟಲ್ ಭಾರತದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಹೊಸ ನಿಯಮಗಳು ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಯಾಕಾಗಿ ಈ ಒಂದು ಹೊಸ ನಿಯಮಗಳನ್ನ ತಂದಿದ್ದಾರೆ ಅಂತ ಹೇಳಿದ್ರೆ, ಮೂಲತಃ ಆಧಾರ್ ಕೇವಲ ಗುರುತಿನ ಪುರಾವೆಯಾಗಿ ರಚಿಸಲ್ಪಟ್ಟಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಕಲಿ ನೋಂದಣಿ, ದುರುಪಯೋಗ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳು ಹೆಚ್ಚಾಗಿವೆ. ಇಂತಹ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತಗೊಳಿಸಲು UIDAI ಹೊಸ ನಿಯಮಗಳನ್ನು ತಂದಿದೆ. ಸೊ ಹೊಸ ನಿಯಮಗಳ ಪ್ರಕಾರ ವೈಶಿಷ್ಟ್ಯಗಳು ಏನಪ್ಪ ಅಂತ ಅದ್ರ ಬಗ್ಗೆ ಹೇಳ್ತೇನೆ. ಸೊ ಹೊಸ ನಿಯಮಗಳ ಪ್ರಮುಖ ವೈಶಿಷ್ಟ್ಯತೆಗಳೇನು, ಇದರ ಕಟ್ಟುನಿಟ್ಟಾದ ಪರಿಶೀಲನೆ ಏನು, ಅದರ ಬಗ್ಗೆ ಕೂಡ ನಿಮಗೆ ಹೇಳ್ತೇನೆ. ಹೊಸದಾಗಿ ಆಧಾರ್ ಪಡೆಯಲು ಬಯಸುವ ವಯಸ್ಕರು ತಮ್ಮ ಗುರುತನ್ನು ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಜನ್ಮ ಪ್ರಮಾಣ ಪತ್ರ ಅಥವಾ ಇತರ ಸರ್ಕಾರಿ ದಾಖಲೆಗಳ ಮೂಲಕ ಪರಿಶೀಲಿಸಬೇಕಾಗುತ್ತದೆ. ಹೊಸದಾಗಿ ಆಧಾರ್ ಪಡೆಯಲು ಬಯಸುವ ವಯಸ್ಕರು ತಮ್ಮ ಗುರುತನ್ನು ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಜನ್ಮ ಪ್ರಮಾಣ ಪತ್ರ ಅಥವಾ ಇತರ ಸರ್ಕಾರಿ ದಾಖಲೆಗಳ ಮೂಲಕ ಪರಿಶೀಲಿಸಬೇಕಾಗುತ್ತೆ. ಆನ್ಲೈನ್ ಡೇಟಾಬೇಸ್ಗಳೊಂದಿಗೆ ನೈಜ ಸಮಯದ ಪರಿಶೀಲನೆ ಕೂಡ ನಡೆಯುತ್ತೆ. ಸೊ 2 ಹಂತದ ದೃಢೀಕರಣವಿರುತ್ತೆ. UIDAI ಈಗ ಡ್ರೈವಿಂಗ್ ಲೈಸೆನ್ಸ್, ವಿದ್ಯುತ್ ಬಿಲ್, MGNRGS ದಾಖಲೆಗಳು ಮತ್ತು ಇತರ ಆಧಾರಗಳನ್ನು ಪರಿಶೀಲಿಸುತ್ತದೆ. ಇದರಿಂದ ನಕಲಿ ದಾಖಲಾತಿಗಳು ಮತ್ತು ವಂಚನೆಗಳನ್ನು ತಡೆಯಲು ಸಹಾಯವಾಗುತ್ತೆ. ಪೌರತ್ವದ ಖಚಿತತೆ. ಆಧಾರ್ ಕಾಯ್ದೆಯ ಪ್ರಕಾರ ಇದು ಪೌರತ್ವದ ಪುರಾವೆಯಲ್ಲ, ಆದರೆ ಹೊಸ ನಿಯಮಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಆಧಾರ್ ನೀಡುವುದನ್ನು ಖಚಿತಪಡಿಸುತ್ತೆ. ಹೊಸ ನೋಂದಣಿ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳೇನು ಅದರ ಬಗ್ಗೆ ನಮಗೆ ಹೇಳ್ತೇನೆ. ಸೊ ಮೊದಲ ಬಾರಿಗೆ ಆಧಾರ್ ಪಡೆಯುವವರು ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ನಂತಹ ಮಾನ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ದಾಖಲೆಗಳು ನೋಂದಣಿ ಕೇಂದ್ರದಲ್ಲಿ ಸಲ್ಲಿಸುವಂತೆ ಮೊದಲು 2 ಬಾರಿ ಪರಿಶೀಲಿಸಬೇಕು, ಓಕೆನಾ. ಸೊ ನಿಮಗೆ ಗೊತ್ತೇ ಆಗಿದೆ. ಇನ್ನು ವಿಳಾಸ ಅಥವಾ ಇತರ ವಿವರಗಳಲ್ಲಿ ಬದಲಾವಣೆ ಇದ್ದರೆ ಹೆಚ್ಚುವರಿ ಪರಿಶೀಲನೆ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವೇನು ಕೊಡ್ತೀರೋ, ಏನೋ ಒಂದು ವಿಷಯಗಳನ್ನ ನೀವು ದಾಖಲೆ ಮಾಡ್ತೀರೋ ಅವುಗಳೆಲ್ಲವನ್ನು ಸರಿಯಾಗಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒನ್ಸ್ ಅಗೇನ್ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಸಾರ್ವಜನಿಕರಿಗೆ ಸಲಹೆಗಳೇನಪ್ಪ ಅಂತ ಹೇಳಿದ್ರೆ, ದಾಖಲೆಗಳನ್ನು ಸಿದ್ಧಪಡಿಸುವಾಗ ಅವುಗಳ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಿದ್ದಾನೆ. ನಾನು ಹೇಳಿದೆ ನಿಮಗೆ ಆ ಒಂದು ವಿಷಯಗಳನ್ನ, ನಿಮ್ಮ ಒಂದು ಡೀಟೇಲ್ಸನ್ನು ನೀವೇನು ಕೊಡ್ತೀರಾ, ನಿಮ್ಮ ಒಂದು ಅಡ್ರೆಸ್ಸನ್ನು ಏನು ಕೊಡ್ತೀರಾ, ಫೋನ್ ನಂಬರ್ ಏನು ಕೊಡ್ತೀರಾ, ಎಲ್ಲವುಗಳನ್ನ ಕೂಡ ಕರೆಕ್ಟಾಗಿ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಏನಾದರೂ ಒಂದು ವಿಷಯಗಳಲ್ಲಿ ಇನ್ನೂ ಹೋದಂತೆ ದಿನ ಕಳೆದಂತೆ ಈ ಒಂದು ಆಧಾರ್ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ದಾಖಲಾತಿಗಳನ್ನು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಸರಿ, ಏನೇ ಒಂದು ಮಾಡಬೇಕಾದ್ರೂ, ಯಾವುದೇ ಒಂದು ದಾಖಲೆಗಳನ್ನು ಹೊಸದಾಗಿ ಪುರಾವೆಗಳನ್ನ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಆಧಾರ್ ತುಂಬ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ಆಧಾರ್ನಲ್ಲೇ ಮಿಸ್ಟೇಕ್ಸ್ ಇದ್ದರೆ ನಿಮಗೆ ಅದು ತುಂಬ ಮುಂದೊಂದು ದಿನ ಕಷ್ಟ ಆಗುತ್ತೆ ಅಂತ ಹೇಳ್ತೇನೆ. ಹಾಗಾಗಿ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೊದಲು UIDAI ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಿ. ಯಾವುದೇ ಅನುಮಾನ ಇದ್ದರೆ UIDAI ಹೆಲ್ಪ್ ಲೈನ್ 1947 ಅಥವಾ ಅಧಿಕೃತ ಕೇಂದ್ರಗಳಿಗೆ ಸಂಪರ್ಕಿಸಿ ಅಂತ ಹೇಳ್ತೇನೆ.
UIDAI ಹೊಸ ನಿಯಮಗಳು ಆಧಾರ್ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಮತ್ತು ವಿಶ್ವಾಸಾರ್ಹವಾಗಿರುತ್ತೆ. ನಾಗರಿಕರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಸಿದ್ಧಪಡಿಸಿದರೆ ನೋಂದಣಿ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತೆ. ಸೊ ಈ ಬದಲಾವಣೆಗಳು ದೀರ್ಘಕಾಲದಲ್ಲಿ ಡಿಜಿಟಲ್ ಗುರುತಿನ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಅಂತ ಹೇಳ್ತೇನೆ. ಸೊ ಹಾಗಾಗಿ ಬೇಗನೆ ಇದನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಸೊ ಬೇಗನೆ ಈ ಒಂದು ಚೇಂಜಸ್ ಏನಿದೆ ಅದನ್ನು ಖಂಡಿತವಾಗ್ಲೂ ನೀವು ಅರ್ಥಕೊಂಡು ಏನಾದರೂ ಹೊಸ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಹೋಗ್ತಿದ್ರೆ ಈ ಒಂದು ನಿಯಮಗಳನ್ನು ನೀವು ಸಂಪೂರ್ಣವಾಗಿ ಗೊತ್ತಿರಬೇಕು ಅಂತ ನಿಮಗೆ ಹೇಳ್ತೇನೆ. ಸೊ ಅದು ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿ ಅಂತ ಅನ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ಸಿ ಇಟ್ಸ್ ಮೀ ಡಾಕ್ಟರ್ ಸಮಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.